ನಿಜ ಬಣ್ಣ ಈಗ ಬಯಲು ಮಾಡಬೇಕಾಗಿದೆ. ಪಹಲ್ಗಾಮ್ ಅಟ್ಯಾಕಿನ ನಂತರ ಭಾರತ ಮಾಡಿದಂತ ಕೆಲಸ ಕೂಡ ಅದೇನೆ. 100ಕ್ಕೂ ಹೆಚ್ಚು ದೇಶಗಳಿಗೆ ಭಾರತ ಸಾಕ್ಷಿ ಸಮೇತ ಪಾಕಿಸ್ತಾನ ಮಾಡಿದಂತಹ ಕೃತ್ಯದ ಬಗ್ಗೆ ವಿವರಣೆಯನ್ನ ಕೊಟ್ಟಿದೆ. ಈಗ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಹೊರಟಿದೆ ಭಾರತ. ಅದೇ ಆ ಅಸ್ತ್ರವೇ ಸರ್ವಪಕ್ಷ ಸಂಸದರನ್ನ ಒಳಗೊಂಡಂತಹ ನಿಯೋಗ. ಪಾಕಿಸ್ತಾನದ ನಿಜ ಬಣ್ಣವನ್ನ ಬಯಲು ಮಾಡೋದಕ್ಕೆ ನಿಯೋಗ ಸಜ್ಜಾಗಿದೆ. ಪಾಕ್ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಈ ನಿಯೋಗ ರೆಡಿಯಾಗಿದೆ. ಸರ್ವಪಕ್ಷ ಸಂಸದರನ್ನ ಒಳಗೊಂಡಂತಹ ನಿಯೋಗ ಇದು. ಪ್ರಮುಖ ರಾಷ್ಟ್ರಗಳಿಗೆ ಈ ನಿಯೋಗವನ್ನ ಕಳಿಸೋದಕ್ಕೆ ತಯಾರಿ ನಡೆದಿದೆ. ಮೇ 22ರಿಂದ ಹಲವು ದೇಶಗಳಿಗೆ ಈ ನಿಯೋಗ ತೆರಳುತ್ತೆ. 7 ಸಂಸದರು, ಒಂದೇ ಗುರಿ, ಒಂದೇ ಅಸ್ತ್ರ. ಪ್ರಮುಖ ರಾಷ್ಟ್ರಗಳಿಗೆ ಈ ನಿಯೋಗವನ್ನ ಕಳಿಸೋದಕ್ಕೆ ಭಾರತ ತಯಾರಿ ನಡೆಸಿದೆ. ಮೇ 22ರಿಂದ ಹಲವು ದೇಶಗಳಿಗೆ ಈ ನಿಯೋಗ ತೆರಳುತ್ತೆ. ಸರ್ವಪಕ್ಷ ಸಂಸದರ ನಿಯೋಗ ಇದು. ಪಾಕಿಸ್ತಾನವನ್ನ ನಿಜ ಬಣ್ಣ ಬಯಲು ಮಾಡೋದು. ಪಾಕಿಸ್ತಾನ ಪದೇ ಪದೇ ಭಾರತದ ವಿಷಯದಲ್ಲಿ ಕಿರಿಕ್ ಮಾಡ್ತಾ ಇದೆ. ಭಯೋತ್ಪಾದಕರನ್ನ ಸಾಕಿ ಬೆಳೆಸ್ತಾ ಇದೆ ತನ್ನ ದೇಶದಲ್ಲಿ. ಮತ್ತೊಂದು ದೇಶದಲ್ಲಿ ಭಯೋತ್ಪಾದನೆಯನ್ನ ಹುಟ್ಟು ಹಾಕೋದಕ್ಕೆ. ಮೊನ್ನೆ ಪಹಲ್ಗಾಮ್ನಲ್ಲೂ ಆಗಿದ್ದು ಅದೇ. ಇತ್ತೀಚಿನ ವರ್ಷಗಳಲ್ಲಿ ಕಾಶ್ಮೀರ ಈಗ ತಾನೇ ಉಸಿರಾಡ್ತಾ ಇತ್ತು. ಪ್ರವಾಸಿಗರ ಪಾಲಿಗೆ ಸ್ವರ್ಗ ಜಮ್ಮು ಕಾಶ್ಮೀರ. ಆದ್ರೆ ಅಲ್ಲಿ ಪ್ರವಾಸಿಗರು ಮೊದಲು ಹೋಗೋದಕ್ಕೆ ಹೆದರುತ್ತಾ ಇದ್ರು. ಇತ್ತೀಚಿನ ವರ್ಷಗಳಲ್ಲಿ ಪಾಕಿಸ್ತಾನ ಜಮ್ಮು ಕಾಶ್ಮೀರದಲ್ಲಿ ಈ ಪಾಕಿಸ್ತಾನದ ಉಗ್ರರ ಕಾಟ ಕಡಿಮೆ ಆಗಿತ್ತು. ನೆಮ್ಮದಿಯಾಗಿ ಪ್ರವಾಸಿಗರು ಜಮ್ಮು ಕಾಶ್ಮೀರವನ್ನ ನೋಡಿ ಖುಷಿಯಿಂದ ವಾಪಸ್ ಆಗ್ತಾ ಇದ್ರು. ಆದ್ರೆ ಮೊನ್ನೆ ಪಹಲ್ಗಾಮ್ನಲ್ಲಾದಂತಹ ಅಟ್ಯಾಕ್ ಒಂದು ಕ್ಷಣ ಇಡೀ ದೇಶವನ್ನ, ಜಗತ್ತನ್ನೇ ಆತಂಕಕ್ಕೆ ದೂಡಿತ್ತು. ಅದಕ್ಕೆ ಉತ್ತರ ಭಾರತ ಕೊಟ್ಟಾಗಿದೆ. ಈಗ ಪಾಕಿಸ್ತಾನದ ನಿಜ ಬುದ್ಧಿ ಏನು, ಇದನ್ನ ಜಾಗತಿಕ ಮಟ್ಟದಲ್ಲಿ ಈ ಮೆಸೇಜ್ ಅನ್ನ ಕೊಡೋದಕ್ಕೆ ಈಗ ಭಾರತ ರೆಡಿಯಾಗಿದೆ. 7 ಸರ್ವಪಕ್ಷ ಸಂಸದರ ನಿಯೋಗವನ್ನ ರಚನೆ ಮಾಡಿದೆ ಕೇಂದ್ರ. ಯಾರ್ಯಾರಿದ್ದಾರೆ ಹಾಗಾದ್ರೆ ಈ ನಿಯೋಗದಲ್ಲಿ? ಕಾಂಗ್ರೆಸ್ಸಿನ ಶಶಿ ತರೂರ್ ಇದ್ದಾರೆ ಈ ನಿಯೋಗದಲ್ಲಿ. ಆರಂಭದಿಂದಲೂ ಕೂಡ ಶಶಿ ತರೂರ್ ಪಾಕಿಸ್ತಾನ ಪಹಲ್ಗಾಮ್ನಲ್ಲಿ ಮಾಡಿದಂತ ಅಲ್ಲಿನ ಉಗ್ರರು ಪಹಲ್ಗಾಮ್ನಲ್ಲಿ ಮಾಡಿದಂತ ದಾಳಿ, ಭಾರತ ಅದಕ್ಕೆ ಕೊಟ್ಟಂತಹ ಟಕ್ಕರ್, ರಾಜತಾಂತ್ರಿಕ ನಿರ್ಧಾರದಿಂದ ಹಿಡಿದು ಆಪರೇಷನ್ ಸಿಂಧೂರ ಅಲ್ಲಿ ತನಕವೂ ಕೂಡ ಸಮರ್ಥನೆ ಮಾಡಿಕೊಂಡು ಬಂದು, ಅದು ಸರ್ಕಾರದ ಸಮರ್ಥನೆ ಅನ್ನೋದಕ್ಕಿಂತ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ, ಪಾಕಿಸ್ತಾನಕ್ಕೆ ಕಲಿಸಿದಂತ ಬುದ್ಧಿ, ಇದರ ಬಗ್ಗೆ ನಿರಂತರವಾಗಿ ಮಾತಾಡ್ತಾ ಬಂದ್ರು ಶಶಿ ತರೂರ್. ಕಾಂಗ್ರೆಸ್ಸಿನ ಸಂಸದರಾಗಿದ್ರೂ ಕೂಡ ಶಶಿ ತರೂರ್ ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಂತಹ ಟಕ್ಕರ್, ತೆಗೆದುಕೊಂಡಂತ ನಿರ್ಧಾರ, ಮೊನ್ನೆ ಕದನ ವಿರಾಮದ ನಿರ್ಧಾರ ಎಲ್ಲವನ್ನ ಕೂಡ ಸಮರ್ಥನೆ ಮಾಡಿದ್ರು. ಈಗ ಸರ್ವಪಕ್ಷ ಸಂಸದರ ನಿಯೋಗ ಏನ್ ರಚನೆ ಆಗಿದೆ, ಅದರಲ್ಲಿ ಕಾಂಗ್ರೆಸ್ಸಿನ ಶಶಿ ತರೂರ್ ಇದ್ದಾರೆ. ಶಶಿ ತರೂರ್ ಕಾಂಗ್ರೆಸ್ಸಿನ ಆಯ್ಕೆಯೇ ಆಗಿರಲಿಲ್ಲ. ಆದರೆ ಕೇಂದ್ರ ಬಿಜೆಪಿ ಶಶಿ ತರೂರನ್ನ ಆಯ್ಕೆ ಮಾಡಿದೆ. ಬಿಜೆಪಿಯ ರವಿಶಂಕರ್ ಪ್ರಸಾದ್ ಇದ್ದಾರೆ. ಬಿಹಾರದ ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ಇದ್ದಾರೆ. ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ಇದ್ದಾರೆ. ಡಿಎಂಕೆಯ ಕನಿಮೊಳಿ ಇದ್ದಾರೆ. ಎನ್ಸಿಪಿ ಸುಪ್ರಿಯಾ ಸುಳೆ ಇದ್ದಾರೆ. ಪಾಕ್ ಉಗ್ರ ಬಣ್ಣವನ್ನ ಬಯಲಿಗೆ ತರೋದಕ್ಕೆ ಭಾರತದಲ್ಲಿ ಸಿದ್ಧವಾಗಿರುವಂತ ಸರ್ವಪಕ್ಷ ನಿಯೋಗ ಇದು. ಡಿಎಂಕೆ ಸಂಸದೆ ಕನಿಮೊಳಿ, ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಇದ್ದಾರೆ. ಈ ನಿಯೋಗದಲ್ಲಿ ಶಿವಸೇನೆ ಸಂಸದ ಶ್ರೀಕಾಂತ್ ಶಿಂದೆ ಈ ಸರ್ವಪಕ್ಷ ನಿಯೋಗದಲ್ಲಿದ್ದಾರೆ. ಮೇ 22ರಿಂದ ಪ್ರಯಾಣ ಶುರುವಾಗುತ್ತೆ. ಪ್ರಮುಖ ಬೇರೆ ಬೇರೆ ದೇಶಗಳಿಗೆ ತೆರಳುತ್ತಾರೆ. ಅಲ್ಲಿ ಪಾಕಿಸ್ತಾನದ ನಿಜ ಬಣ್ಣವನ್ನ ಇವರು ಬಯಲು ಮಾಡ್ತಾರೆ. ಪಾಕಿಸ್ತಾನದ ಉಗ್ರವಾದದ ಬಗ್ಗೆ ಭಾರತ ಸಾಕ್ಷಿ ಸಮೇತ ವಿವರಣೆ ಕೊಟ್ಟಿದೆ ಜಗತ್ತಿಗೆ. ಉಗ್ರ ಕೃತ್ಯಗಳಲ್ಲಿ ಪಾಕಿಸ್ತಾನ ಹೇಗೆ ನೇರವಾಗಿ ಭಾಗಿಯಾಗಿದೆ ಅನ್ನೋದನ್ನ ಕೇವಲ ಆರೋಪ ಮಾಡ್ತಾ ಇಲ್ಲ, ಸಾಕ್ಷಿ ಸಮೇತ
ಇಡೀ ಜಗತ್ತಿನ ಮುಂದೆ ಇಟ್ಟಿದೆ. ಪಾಕಿಸ್ತಾನದ ಉಗ್ರರು, ಮಿಲಿಟರಿ, ಸರ್ಕಾರದ ನಂಟು ಹೇಗಿದೆ ಅದರ ಬಗ್ಗೆ ಕೂಡ ವಿವರಣೆ ಕೊಟ್ಟಿದೆ. ಮೋಸ್ಟ್ ವಾಂಟೆಡ್ ಉಗ್ರರಿಗೆ ಪಾಕಿಸ್ತಾನವೇ ನೆಲೆಯಾಗಿದೆ ಅನ್ನೋದನ್ನ ಜಗತ್ತಿಗೆ ಮನದಟ್ಟು ಮಾಡಿದೆ. ಜಾಗತಿಕ ಭಯೋತ್ಪಾದಕ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋ ಮಾಹಿತಿ ಕೊಟ್ಟಿದೆ. ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಮೂಲೆ ಗುಂಪು ಮಾಡೋದಕ್ಕೂ ಯತ್ನ ಮಾಡಿದೆ ಭಾರತ. ಇದು ಪಾಕಿಸ್ತಾನದ ಬಣ್ಣ ಬಯಲು ಮಾಡೋದಕ್ಕೆ ಭಾರತ ಮಾಡಿದಂತ ಯತ್ನ. ಈಗ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಭಾರತ ಹೊರಟಿದೆ. ಅದೇ ಸರ್ವಪಕ್ಷ ಸಂಸದರ ನಿಯೋಗ. ಕಾಂಗ್ರೆಸ್ಸಿನ ಶಶಿ ತರೂರ್ ಇದ್ದಾರೆ ಆ ನಿಯೋಗದಲ್ಲಿ. ಪಕ್ಷಾತೀತವಾಗಿ ದೇಶ ಪಾಕಿಸ್ತಾನದ ಬಗ್ಗೆ ತೆಗೆದುಕೊಂಡಂತ ನಿರ್ಧಾರ, ನಡೆಸಿದಂತ ದಾಳಿ, ಪಹಲ್ಗಾಮ್ ಅಟಾಕಿಗೆ ಕೊಟ್ಟಂತಹ ಟಕ್ಕರ್ ಇವೆಲ್ಲವನ್ನ ಎಳೆ ಎಳೆಯಾಗಿ ಸಮರ್ಥನೆ ಮಾಡಿಕೊಂಡು ಬಂದ್ರು ಶಶಿ ತರೂರ್. ದೇಶದ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ, ಒಬ್ಬ ಭಾರತೀಯನಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಶಶಿ ತರೂರ್ ಎಕ್ಸ್ಪ್ಲೇನ್ ಮಾಡಿಕೊಂಡು ಬಂದ್ರು. ಈಗ ಸರ್ವಪಕ್ಷ ಸಂಸದರ ನಿಯೋಗದಲ್ಲಿ ಶಶಿ ತರೂರ್ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.